सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमः सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। ओ ब्रह्माणं विदधाति पूर्वं ओ वै वेदांश्च प्रहिणोति तस्मै तगुंहदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे षट्सूत्रात्मकेऽस्मिन् प्रथमे संध्याधिकरणे तदुपनिबद्धं तस्मिन् अधिकरणे तस्मिन् संध्याधिकरणे उपनिबद्धं तृतीयं सूत्रम्। इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितोऽपि तृतीयं सूत्रमेव। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं तृतीयं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ओमिति दिविषत् प्रवराः शीर्षे कुर्वन्ति शासनं यस्य ओंकार पद्मभृङ्गम्
ತಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. ಓಂ ಓಮಿತಿ ದಿವಿಷತ್ ಪ್ರವರಾಹ ಶೀರ್ಷೆ ಕುರ್ವಂತಿ ಶಾಸನಂ ಯಸ್ಯ ಓಂಕಾರ ಪದ್ಮಭೃಂಗಂ ತಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. ಇದು ಕೂಡ ಸಚ್ಚಿದಾನಂದ ಶಿವಾಭಿನ್ನವ ನೃಸಿಂಹಸ್ವಾಮಿಗಳ ಒಂದು ರಚನೆ, ವಿಷಮ ವೃತ್ತದಲ್ಲಿರ್ತಕ್ಕಂಥ ಒಂದು ಪದ್ಯ, ಒಂದು ಪ್ರಶಸ್ತಿ ಶ್ಲೋಕ. ಓಮಿತಿ ದಿವಿಷತ್ ಪ್ರವರಾಹ. ದಿವಿಷತ್ ಅಂದ್ರೆ ದೇವತೆಗಳು. ದಿವಿಷತ್ ದಿವಿಷದವು ದಿವಿಷದ. ದಿವಿಷತ್ ಅಂದ್ರೆ ದೇವತೆಗಳು. ದಿವಿಷತ್ ಪ್ರವರಾಹ ದೇವತೆಗಳಲ್ಲಿ ಅಗ್ರಮಾನ್ಯರಾಗಿರ್ತಕ್ಕಂತಹವರು. ದೇವತೆಗಳಲ್ಲಿ ಅಗ್ರಮಾನ್ಯರಾಗಿರ್ತಕ್ಕಂಥವರು ಯಾರು? ಇಂದ್ರಾದಿಗಳು, ದಿಕ್ಪಾಲಕರು ಅಂತ ಹೇಳ್ತಾರಲ್ಲ ಅವರು. ಬೇರೆ ಯಕ್ಷರ ಕಿನ್ನರವ ಗಂಧರ್ವ ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈ ದೇವಯೋನಿಗೆ ಸಂಬಂಧಪಟ್ಟವರೇ. ಆದರೂ ಕೂಡ ಇವರು ದಿವಿಷತ್ ಪ್ರವರಾಹ ಅಂದ್ರೇನು? ಇಂದ್ರಾದಿ ದೇವತಾಹ ಇತ್ಯರ್ಥ. ಇಂದ್ರಾದಿ ದೇವತಾಹ ಶೀರ್ಷೆ ಕುರುವಂತಿ ಶಾಸನಂ ಯಸ್ಯ. ಅಂದ್ರೆ ಈ ಯಾವುದಕ್ಕೆ ಒಂದು ಶಾಸನ, ಶಾಸನ ಅಂತಂದ್ರೇನು? ಅಪ್ಪಣೆ, ಅಪ್ಪಣೆ ಅಂತಕ್ಕಂಥದ್ದು, ನಿಯಮ ಅಂತಕ್ಕಂಥದ್ದು ಅದನ್ನ ಮಾಡ್ತಾರೆಯೋ, ಯಾವುದನ್ನ ಯಾವುದನ್ನ ಕುರಿತು ನಿಯಮವನ್ನ ಒಂದು ಮಾಡ್ತಾರೆ. ಏನು ದೇವತೆಗಳು ಎಲ್ಲ ಸೇರ್ಕೊಂಡು ನಿಯಮವನ್ನು ಮಾಡ್ತಾರೆ. ಏನದು ಅಂತಂದ್ರೆ ಓಂ ಇತಿ ಅಂದ್ರೇನು? ಓಂ ಅಂತಕ್ಕಂಥದ್ದೇ ಏನಾಗಿದೆ? ಅದು ವಾಚ್ಯವೂ ಆಗಿದೆ, ವಾಚಕವೂ ಆಗಿದೆ. ಯಾವುದಕ್ಕೆ? ಪರಬ್ರಹ್ಮ ತತ್ವಕ್ಕೆ ಎಂಬುದಾಗಿ ಅವರು ಒಂದು ನಿರ್ಣಯವನ್ನ ಮಾಡಿ ಏನ್ ಮಾಡ್ತಾರೆ? ಅದರ ಪ್ರಕಾರ ಈ ಒಂದು ಓಂಕಾರದ ಒಂದು ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ, ಅಥವಾ ಪಡ್ಕೊಂಡಿದ್ದಾರೆ. ಪಡ್ಕೊಂಡಿದ್ರೂ ಕೂಡ ಅವರು ತಮ್ಮ ಕಾರ್ಯವನ್ನ ಯಥಾ ರೀತಿ ಮಾಡ್ತಾನೆ ಇರ್ತಾರೆ. ಮತ್ತೆ ಪಡ್ಕೊಂಡಿದ್ದೇ ಇದ್ರೆ ದೇವೇಂದ್ರನಂಥವನು ಅವನ ಏನ್ ಮಾಡ್ದ? ಅವನು ಈ ಒಂದು ಅವರ ತಂದೆ ಪರಬ್ರಹ್ಮನ ಹಿರಣ್ಯಗರ್ಭ ಬ್ರಹ್ಮನ ಹತ್ತಿರಕ್ಕೆ ಹೋಗ್ಬಿಟ್ಟು ಆ ಒಂದು ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಬಂದ. ಹೀಗೆ ಪಡ್ಕೊಂಡು ಬರ್ಬೋದು. ಇಂತಹವರು ಓಂ ಎಂಬುದಾಗಿ ಯಾವುದನ್ನ ಈ ಶಾಸನ ನಿಯಮನ ಇದೆ, ಅದೇನು? ಇದೇ ಕಟ್ಟಕಡೆಯ ತತ್ವ, ಇದೇ ಒಂದು ಎಲ್ಲ ಜೀವಿಗಳ ಪರಮಾರ್ಥ ಸ್ವರೂಪ ಇದೆ ಎಂಬುದಾಗಿ ಏನನ್ನ ನಿರ್ಣಯ ಮಾಡ್ತಾರೋ ಆ ಒಂದು ಓಂಕಾರ ಪದ, ಆ ಓಂಕಾರ ಎನ್ನುವ ಒಂದು ಪದ್ಮ, ಆ ಕಮಲ ಇದ್ದಾಗದು. ಸಾಮಾನ್ಯವಾಗಿ ಅವನ್ನೆಲ್ಲವನ್ನೂ ಕೂಡ ಈ ಕಮಲಕ್ಕೆ ಹೋಲಿಸ್ತಾನೆ. ಯಾತಕ್ಕೆ ಅಂತಂದ್ರೆ ಕಮಲಕ್ಕೆ ಇನ್ನೊಂದು ಹೆಸರಿದೆ. ಏನು? ಸಹಸ್ರದಳ ಅಂತಂತ. ಈ ಸಹಸ್ರದಳ ಅಂತಂದ್ರೆ ಸಹಸ್ರದಳ ಅಂತಂತ ಅಷ್ಟೇ 999 ಆದ್ಮೇಲಿಂದ ಅಂತಲ್ಲ. ಸಹಸ್ರದಳ ಅಂದ್ರೆ ಈ ಕಮಲದಲ್ಲಿ ಎಲ್ಲ ಹೂವುಗಳ ಒಂದು ಗುಣವನ್ನು ಕೂಡ ಇದು ಅವಲಂಬಿಸಿಕೊಂಡಿದೆ ಅಂತ ಅರ್ಥ. ಎಲ್ಲ ಪ್ರತಿಯೊಂದು ಹೂವುಗಳ ಗುಣವನ್ನು ಕೂಡ ಇದು ಅವಲಂಬಿಸಿಕೊಂಡಿದೆ. ಮತ್ತೆ ಇದು ಹೇಗಿರುತ್ತೆ? ಇದು ನೀರಲ್ಲೇ ಬೆಳೆಯುತ್ತೆ, ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ. ಆದರೂ ಕೂಡ ನೀರಿನ ಲೇಪವೂ ಕೂಡ ಇದಕ್ಕೆ ಇರೋದಿಲ್ಲ. ಇದು ಎಲೆಗಳಿಗೆ ಇದ್ರೂ ಕೂಡ ಏನಾಗುತ್ತೆ? ಅದಕ್ಕೇನು ಸಂಬಂಧ ಇರೋದಿಲ್ಲ. ಹೀಗಾಗಿ ಇದು ಒಂದು ಈ ಹೂವುಗಳಿಗೆಲ್ಲ ಒಂದು ರಾಜ ಅಂತ ಹೇಳ್ತಕ್ಕಂಥವ್ರೆ ಪದ್ಮಾಸನ ಅಂತ ಹೇಳ್ತಕ್ಕಂಥದ್ದೇ ಪರಬ್ರಹ್ಮನಿಗೂ ಕೂಡ. ಮತ್ತೆ ಪದ್ಮಾಸನೆ, ಪದ್ಮ ಅಂತ ಹೇಳಿದ್ರೆ ಶ್ರೀ ಲಕ್ಷ್ಮಿಯೂ ಕೂಡ ಅದನ್ನೇ ಹೇಳ್ತಾರೆ. ಎಲ್ಲ ಹೀಗೆ ಹೇಳ್ತಿರ್ಲಿ. ಅದು ಇಂತಹ ಒಂದು ಓಂಕಾರ ಎನ್ನುವ ಕಮಲಕ್ಕೆ ಭೃಂಗಂ ಅಂದ್ರೇನು? ಆ ಕಮಲದ ರಸವನ್ನು ಎಲ್ಲವನ್ನೂ ಕೂಡ ಆಸ್ವಾದಿಸುವವರು, ಹೀರಿಕೊಂಡಿರುವವರು ಯಾರವರು? ಅಂತಹ ಶಂಕರಾಚಾರ್ಯರನ್ನ ನಾವು ನಮಸ್ಕರಿಸುತ್ತೇವೆ. ಇನ್ನು ನಾನು ಅಂತ ಇದೆ, ನಾವು ಅಂತ ಮಾಡಿ
ಅಹಂ ಪ್ರಣಮಾಮಿ ಅಂತ ಇದೆ, ನಾನು ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು ಒಂದು ಶ್ಲೋಕ. ಇದು ಒಂದು ಈ ಎಲ್ಲ ಉಪಮಾ ಅಂತಕ್ಕಂಥದ್ದು ಈ ಒಂದು ಸ್ವಾಮಿಗಳವರ ಕೃತಿಯಲ್ಲಿ ಹೇರಳವಾಗಿ ನಮಗೆ ಕಾಣುತ್ತೆ. ಅವರು ಹೇಳಿ ಕೇಳಿ ಕವಿ ಪ್ರವರರವರು ಯಾರು ನರಸಿಂಹ ಭಾರತಿ ಮಹಾಸ್ವಾಮಿಗಳು. ಅವರ ಒಂದು ಜ್ಞಾನ ಅಂತಕ್ಕಂಥದ್ದು ಅಪಾರವಾಗಿತ್ತು. ಅದನ್ನೆಲ್ಲ ನಾವು ಈ ಕಾವ್ಯ ರೂಪದಲ್ಲೂ ಸ್ತೋತ್ರ ರೂಪದಲ್ಲಿ ಬೇಕಾದಷ್ಟು ಸ್ತೋತ್ರ ಮಾಡಿದ್ದಾರೆ ಅವರು. ಅದನ್ನ ನೋಡ್ತಾ ಇದ್ದೇವೆ. ಇದು ಒಂದು ಶ್ಲೋಕ. ಅದನ್ನು ಇನ್ನೊಂದ್ಸರಿ ಹೇಳ್ಕೊಂಡು ಪ್ರಸ್ತುತ ಭಾಗವನ್ನು ಶುರು ಮಾಡಿ. ಓಂ ಓಂ ಇತಿ ದಿವಿಷತ್ ಪ್ರವರಾಃ ಶೀರ್ಷೆ ಕುರ್ವಂತಿ ಶಾಸನಂ ಯಸ್ಯ ಓಂಕಾರ ಪದ್ಮಭೃಂಗಂ ತಮಹಂ ಪ್ರಣಮಾಮಿ ಶಂಕರಾಚಾರ್ಯಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೇ ಪ್ರಥಮಂ ಸಂಧ್ಯಾಧಿಕರಣಂ. ಓಂ ಸಂಧ್ಯೆ ಸೃಷ್ಟಿರಾಹಿ ಓಂ ನಿರ್ಮಾತಾರಂಚೈಕೆ ಪುತ್ರಾದಯಶ್ಚ ಓಂ ಮಾಯಾಮಾತ್ರಂತು ಕಾರ್ತ್ರೇಣಾನಭಿವ್ಯಕ್ತ ಸ್ವರೂಪತ್ವಾತ್ ಓಂ ಸೂಚಕಶ್ಚ ಹಿ ಶ್ರುತೇರಾಚಕ್ಷತೆ ಚ ತದ್ವಿದಃ ಓಂ ಪರಾಭಿಧ್ಯಾನಾತ್ ತಿರೋಹಿತಂ ತತೋ ಹ್ಯಸ್ಯ ಬಂಧ ವಿಪರ್ಯಯೌ ಓಂ ದೇಹಯೋಗಾದ್ವಾಸೋಪಿ. ಇಮಾನಿ ಷಟ್ ಸೂತ್ರಾಣಿ ತಸ್ಮಿನ್ ಸಂಧ್ಯಾಧಿಕರಣೆ ಉಪನಿಬದ್ಧಾನಿ. ಪ್ರಕೃತಂ ಸೂತ್ರಂ ಅಸ್ಮಿನ್ ಅಧಿಕರಣೆ ತೃತೀಯಂ ಸೂತ್ರಂ. किं तत्सूत्रम्? ओम मायामात्रन्तु कार्त्स्नेनानभिव्यक्तस्वरूपत्वात् ओम मायामात्रन्तु कार्त्स्नेनानभिव्यक्तस्वरूपत्वात्. ಇದು ಈ ಸಿದ್ಧಾಂತ ಸೂತ್ರ. ಇದು ಹಿಂದಿನ ಎರಡು ಸೂತ್ರಗಳು ಪೂರ್ವಪಕ್ಷ ಸೂತ್ರ ಆಗಿತ್ತು. ಯಾವುದು? ಸಂಧ್ಯೆ ಸೃಷ್ಟಿರಾಹೈ ಮತ್ತೆ ನಿರ್ಮಾತಾರಂಚೈಕೆ ಪುತ್ರಾದ ಎಷ್ಟ ಅಂತಕ್ಕಂಥದ್ದು ಎರಡೂ ಕೂಡ ಪೂರ್ವಪಕ್ಷ ಸೂತ್ರ ಆಗಿತ್ತು. ಏನದು ಅಂದ್ರೆ ಸಂಧ್ಯೆ. ಸಂಧ್ಯೆ ಅಂತಂದ್ರೆ ಸ್ವಪ್ನಾವಸ್ಥಾಯಾಂ ಸೃಷ್ಟಿ ಯಾ ಸೃಷ್ಟಿ ಸಂಧ್ಯಾವಸ್ಥಾಯಾಂ ಯಾ ಸೃಷ್ಟಿ ತಾ ಏನದು ಪಾರಮಾರ್ಥಿಕಿ. ಅದೇನದು ನೈಜಾ ಸೃಷ್ಟಿ. ಅದು ನಿಜವಾಗಿ ಆಗ್ತಕ್ಕಂಥದ್ದು. ಯಥಾ ಜಾಗೃತ ಅವಸ್ಥಾಯಾಮ್ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಇರುವಂತೆಯೇ ಅಲ್ಲಿಯೂ ಕೂಡ ಸೃಷ್ಟಿಯು ಏನಾಗಿದೆ? ನಿಜವಾಗಿ ಆಗಿದೆ. ನೀವು ಏನನ್ನ ಹೇಳಿಬಿಟ್ಟು ಏನ್ ಸ್ವಾಮಿ ಸ್ವಪ್ನ ಅಂತಂದ್ರೆ ಮಾಯಾ ಮಾತ್ರವಾಗಿದೆ ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ, ಹಾಗೇನು ಇಲ್ಲ. ಅದು ಸೃಷ್ಟಿ ಅಂತಕ್ಕಂಥದ್ದು ನಿಜವಾಗಿಯೂ ಆಗಿದೆ. ಎಲ್ಲಿ? ಆ ಸಂಧ್ಯದಲ್ಲಿ. ಸಂಧ್ಯದಲ್ಲಿ ಅಂದ್ರೇನು? ಸ್ವಪ್ನಾವಸ್ಥೆಯಲ್ಲಿ. ಇದು ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಆಹಾ ಶ್ರುತಿ, ಶ್ರುತಿಯು ಹೇಳ್ತಾ ಇದೆ ಅಂತಷ್ಟೇ ಹೇಳಲಿಲ್ಲ ಸೂತ್ರಕಾರರು, ಒಂದು ಹಿಕಾರನ ಹಾಕ್ಬೇಕು. ಆಹಾ ಹಿ ಅಂತ. ಹಿ ಅಂತಂದ್ರೇನು? ಪ್ರಸಿದ್ಧಾರ್ಥ ದ್ಯೋತಕೋ ಹಿ ಶಬ್ದ. ಪ್ರಸಿದ್ಧವಾದ ಅರ್ಥವನ್ನು ಹೇಳ್ತಕ್ಕಂಥದ್ದು ಹಿ ಶಬ್ದ ಅಲ್ಲ ಸ್ವಾಮಿ. ಈ ಒಂದು ಸ್ವಪ್ನಾವಸ್ಥೆಯಲ್ಲಿ ಸೃಷ್ಟಿಯು ನೈಜವಾಗಿ ಆಗಿದೆ, ನಿಜವಾಗಿ ಸೃಷ್ಟಿಯಾಗಿದೆ ಎಂಬತಕ್ಕಂಥದ್ದು ಈ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಇದೇನಿದು? ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು. ನಾವೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಎಲ್ಲ ಶ್ರುತಿಯಲ್ಲಿಯೂ ಕೂಡ ನೈಜವಾಗಿಯೇ ಸೃಷ್ಟಿಯನ್ನು ಹೇಳಿದೆ ಸ್ವಪ್ನಾವಸ್ಥೆಯಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕೆಲವು ದೃಷ್ಟಾಂತಗಳನ್ನು ಅದನ್ನ ಕೊಟ್ಟ ಪೂರ್ವಪಕ್ಷಿ ಅಂತ ಹೇಳೋದು. ರಥದ ಕಲ್ಪನಾ ಇದೆಯಲ್ಲ ಅದನ್ನು ಕೊಟ್ಟ ಒಂದು. ಅದರಲ್ಲಿ ಇನ್ನೊಬ್ಬ ಹೌದು ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ,
ಆದರೆ ಒಂದೇ ಒಂದು ಅಲ್ಲಿ ಸೃಷ್ಟಿ ನೈಜವಾಗಿ ಆಗಿದೆ. ಅಂದ್ರೆ ಹಿಂದಿನ ಸೂತ್ರದಲ್ಲಿ ಆ ಸೃಷ್ಟಿಗೆ ನಿರ್ಮಾತೃ ಯಾರು ಅಂತ ಅವ್ರು ಹೇಳಲಿಲ್ಲ. ಯಾರು? ಮೊದಲೇ ಪೂರ್ವ ಪಕ್ಷಿ. ನೋಡಿ, ಇವನ್ ನಾವ್ ಹೇಳ್ತಾ ಇದ್ದೇವೆ, ಇಲ್ಲಿ ಈ ನಿರ್ಮಾತೃ ಯಾರು ಗೊತ್ತೇ? ಇದನ್ನೆಲ್ಲ ಸೃಷ್ಟಿಸಿಕೊಳ್ತಾ ಇರ್ತಕ್ಕಂಥವನು ಇವನು ಈಶ್ವರ ಮಾತ್ರ. ಈಶ್ವರನೇ. ಜಾಗೃತರು ಏನಾಗಿದೆ? ಈಶ್ವರ. ಇಲ್ಲಿ ಈಶ್ವರ. ಹೀಗೆ ಈಶ್ವರ ಸೃಷ್ಟಿ ಅಂತ ಆದ್ಮೇಲೆ ಅದು ನೈಜವಾಗಿಯೇ ಆಗಿರಬೇಕು ಅಂತ ಹೇಳಿ, ಇದು ಈಶ್ವರ ಸೃಷ್ಟಿ. ಈ ಸೃಷ್ಟಿ ಈಶ್ವರ ಅಂತಕ್ಕಂಥದ್ದನ್ನ ಯಾವ ಒಂದು ಅರ್ಥದಲ್ಲಿ ಹೇಳ್ತಾರೆ ಅಂತಂತಂದ್ರೆ, ಈ ಒಂದು ಈ ಸೃಷ್ಟಿ ಅಂತಕ್ಕಂಥದ್ದು ಅಲ್ಲಿ ಕಾಮಗಳು ಅಂತಕ್ಕಂಥದ್ದು ಈ ಪುತ್ರ ವಿತ್ತ ಮನೆ ಮಡಿವು ಯಾವುದು ಎಲ್ಲ ಅಲ್ಲಿ ಆ ಒಂದು ಸೂತ್ರ ಇದನ್ನ ಹೇಳಿದ್ನಲ್ಲ, ಕಠೋಪನಿಷತ್ತಿನ ವಾಕ್ಯ, ಜಯೇಶು ಸುಪ್ತೇಶು ಜಾಗರ್ತಿ ಅಂತ ಹೇಳ್ಬಿಟ್ಟು, ಕಾಮಂ ಪುರುಷೋ ನಿರ್ಮಿಮಾಣ. ಅವನು ಕಾಮಂ ಎಲ್ಲ ಕಾಮಗಳನ್ನು ಅವನು ನಿರ್ಮಿಸಿಕೊಳ್ಳುತ್ತಾನೆ. ಯಾರು? ಈಶ್ವರ. ಹೌದಾನೆ? ಹಾಗಾಗಿ ಈಶ್ವರ ಇಲ್ಲಿ ಅವನು ಸೃಷ್ಟಿಕರ್ತ ಅಂತ ಹೇಳಿದ್ರು. ಈಗ ಆ ವಿಚಾರದಲ್ಲಿ ಈ ಸಿದ್ಧಾಂತ ಭಾಗವನ್ನು ಹೇಳ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು. ಏನು? ಆ ಸೂತ್ರವಂತರಿ ನೋಡಿ, ಇವಾಗ ಸಂದರ್ಭ ಗೊತ್ತಾಯ್ತಲ್ಲ, ಸೂತ್ರವಂತರಿ ನೋಡಿ ಅದರ ಪದವಿಭಾಕ್ರಮ ನೋಡಿ. ಓಂ ಮಾಯಾ ಮಾತ್ರಂತು ಕಾರ್ತ್ಸ್ನೇನಾನಭಿವ್ಯಕ್ತ ಸ್ವರೂಪತ್ವಾತ್. ಮಾಯಾ ಮಾತ್ರಂ ತು ಕಾರ್ತ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ತಸ್ಮಿನ್ ಸೂತ್ರೇ ಚತ್ವಾರಿ ಪದಾನಿ ವರ್ತಂತೆ. 4 ಪದಗಳು ಇದಿರತಕ್ಕಂಥದ್ದು. ಮಾಯಾ ಮಾತ್ರಂ ತು ಕಾರ್ತ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್. ಅನಭಿವ್ಯಕ್ತ ಸ್ವರೂಪತ್ವಾದಿತ್ಯುಕ್ತೆ ನ ಅಭಿವ್ಯಕ್ತ ಸ್ವರೂಪತ್ವಾತ್. ಅಂದ್ರೇನು? ನಮಗೆ ಅದು ಪೂರ್ಣವಾಗಿ ವ್ಯಕ್ತವಾಗ್ತಾ ಇಲ್ಲ. ಅಭಿವ್ಯಕ್ತ ಅಂತಕ್ಕಂಥಾದ್ರೆ ತೋರ್ಕೊಳ್ತಕ್ಕಂಥದ್ದು, ಅನಭಿವ್ಯಕ್ತ ಅಂದ್ರೆ ತೋರಿಕೊಳ್ಳದೇ ಇರತಕ್ಕಂಥದ್ದು. ಅಂದ್ರೆ ಅದು ತೋರಿಕೊಳ್ಳುವ ಸ್ವರೂಪದಲ್ಲ ಅಂತ. ಏನಿದ್ರರ್ಥ? ಈ ಸಿದ್ಧಾಂತ ಏನು? ಮಾಯಾ ಮಾತ್ರಂ ತು. ಇಲ್ಲಿ ತುಕಾರವನ್ನು ಮೊದಲು ಹಾಕೊಳ್ಬೇಕು. ತು ಆದರೆ. ಅಂದ್ರೇನು? ಈ ಹಿಂದೆ 2 ಸೂತ್ರಗಳಿಂದ ಯಾವ ಒಂದು ಪೂರ್ವ ಪಕ್ಷವನ್ನ ಅವರು ಹೇಳಿದ್ದರೋ ಅದು ನೋಡಿ ಸರಿಯಲ್ಲ. ಆ ಪಕ್ಷವನ್ನ, ಪೂರ್ವ ಪಕ್ಷವನ್ನ ತಳ್ಳಿ ಹಾಕುವುದಕ್ಕಾಗಿ ಸುಶಬ್ದವನ್ನ ಸೂತ್ರಕಾರರು ಬಳಸಿದ್ದಾರೆ. ಸುಶಬ್ದಕ್ಕೆ ಇಷ್ಟು ಅರ್ಥ. ಸುಶಬ್ದ ಪೂರ್ವ ಪಕ್ಷ ವ್ಯಾವೃತ್ಯರ್ಥ. ಪೂರ್ವ ಪಕ್ಷವನ್ನು ತಳ್ಳಿ ಹಾಕುವುದಕ್ಕಾಗಿ ಈ ತುಕಾರವನ್ನು ಬಳಸಿದ್ದಾರೆ ಸೂತ್ರಕಾರರು ಅಂತ ಹೇಳಿ ಇದನ್ನ ಭಾಷ್ಯಕಾರರು ಬೇಕಾದಷ್ಟು ಕಡೆ ವರದಿಯಾಗಿ. ಮೊಟ್ಟ ಮೊದಲನೆಯಾಗಿ ತತ್ತು ಸಮನ್ವಯಾತ್. ತು ಸಮನ್ವಯಾತ್. ತು ಅಂತ ಇದೆಯಲ್ಲ, ಅಲ್ಲೂ ಕೂಡ ಆ ಪೂರ್ವ ಪಕ್ಷವನ್ನು, ವಿಸ್ತಾರವಾದ ಪೂರ್ವ ಪಕ್ಷ ಅಲ್ಲಿ ಎಲ್ಲವನ್ನು ಹಾಕಿಕೊಂಡು ತು ಆದರೆ ಏನೇನು ಪೂರ್ವ ಪಕ್ಷವೇ ಆವೃತ್ಯರ್ಥ ಸುಶಬ್ದ ಅಂತ ಬರೆದಿದ್ದಾರೆ ಮೊಟ್ಟ ಮೊದಲಿಗೆ. ಇನ್ನು ಮುಂದೆ ಬೇಕಾದ ಬರೆದಿದ್ದಾರೆ. ಹೀಗೆ ಪೂರ್ವ ಪಕ್ಷವನ್ನು ತಳ್ಳಿ ಹಾಕುವುದಕ್ಕಾಗಿ ಸುಶಬ್ದ ಬಂದಿದೆ. ಅದು ತಳ್ಳಿ ಹಾಕಿದ್ದಾಯ್ತು ಸ್ವಾಮಿ, ತಳ್ಳಿ ಹಾಕಿದ ಮೇಲೆ ನೀವು ಹೇಳಿ ನಿಮ್ದೇನು ಅಂತಂದ್ರೆ ಹೇಳ್ತೇವಪ್ಪ ಅಂತೇಳಿ ಮಾಯಾ ಮಾತ್ರ ಅಂತ ಹೇಳಿ ಸೂತ್ರದಲ್ಲಿ ಮೊದಲನೇ ಪದ ಸುಶಬ್ದ ಆಯ್ತಲ್ಲ, ಪೂರ್ವಪಕ್ಷ ವ್ಯಾವೃತ್ತಿ. ಮಾಯಾ ಮಾತ್ರಂ ಅಂದ್ರೆ ಇದು ಮಾಯಾ ಮಾತ್ರವಾಗಿದೆ. ಯಾವುದು ಅಂದ್ರೆ ನಾವು ಪೂರ್ವಪಕ್ಷ ಹೇಳಿದ್ದಲ್ಲ, ಅದು ಸಂಧ್ಯೆ ಸೃಷ್ಟಿರಾಹಿ ಅಂದ್ರೆ ಸಂಧ್ಯೆ ಸೃಷ್ಟಿ ಮಾಯಾ ಮಾತ್ರ ಅಂತಂತ. ಅಂದ್ರೆ ಏನು?
ಇಲ್ಲಿ ಸಂಧ್ಯೆ ಸೃಷ್ಟಿ ಮಾಯಿಕಿ ಅಂತ. ಮಾಯಿಕಿ ಸೃಷ್ಟಿ ಸಂಧ್ಯೆ. ಸಂಧ್ಯೆ ಸ್ವಪ್ನೆ ಸ್ವಪ್ನಾವಸ್ಥಾಯಾಮ್. ಅಲ್ಲಿ ಏನಾಯ್ತು? ಸ್ವಪ್ನಾವಸ್ಥಾಯಾಮ್ ಸೃಷ್ಟಿ ಮಾಯಿಕಿ ಅಂತ ಹೇಳುವಾಗ ಇಲ್ಲಿ ಮಾಯಾ ಮಾತ್ರ. ಯಾತಕ್ಕೆ ಹೇಗೆ ಸ್ವಾಮಿ ಹೇಳ್ತೀರಾ ಮಾಯಾ ಮಾತ್ರ ಅಂತ? ಅಂದ್ರೆ ಕುತಃ ತಸ್ಮಾತ್ ಕಾರಣಾತ್ ಅಂತಂದ್ರೆ ಉಚ್ಯತೆ ಅಂತ ಕಾರ್ತ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ. ಕಾರ್ತ್ಸ್ನೇನ ಪೂರ್ಣವಾಗಿ ಸ್ಪಷ್ಟವಾಗಿ ಏನಾಗ್ತಾ ಇದೆ? ಅನಭಿವ್ಯಕ್ತ ಸ್ವರೂಪತ್ವ. ಯಾವುದು ಇದು? ಈ ಸ್ವಪ್ನದಲ್ಲಿ ಯಾವುದು ದೃಶ್ಯ ರೂಪದಿಂದ ನಾವು ಏನೇ ತೋರ್ತಾ ಇದೆ ಅವೆಲ್ಲವೂ ಕೂಡ ನಾವು ವಿಶ್ಲೇಷಿಸಿ ನೋಡಿದರೆ ಕಾರ್ತ್ಸ್ನೇನ ಅಂದ್ರೆ ಪರಿಪೂರ್ಣವಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಅದು ಪೂರ್ಣವಾಗಿ ಅಭಿವ್ಯಕ್ತ ಸ್ವರೂಪದ್ದಾಗಿರುವುದಿಲ್ಲ. ಕನಸಿನಲ್ಲಿ ಕಾಣತಕ್ಕಂಥ ಎಲ್ಲ ವಸ್ತುಗಳು ಕೂಡ ಪೂರ್ಣವಾಗಿ ನಾವು ಪರಿಶೀಲನೆ ಮಾಡಿದರೆ ಪರೀಕ್ಷೆ ಮಾಡಿದರೆ ಅದು ಪೂರ್ಣವಾಗಿ ಹೊಂದತಕ್ಕಂಥದ್ದಲ್ಲ. ಪೂರ್ಣವಾಗಿ ಆ ಒಂದು ಕನಸಲ್ಲಿ ಏನ್ ದೃಶ್ಯ ಕಾಣ್ತಾ ಇದೆ ಅದನ್ನ ತರ್ಕಕ್ಕಾಗಲಿ ಅಥವಾ ಅನುಭವಕ್ಕಾಗಲಿ ಹೊಂದಿಸಿ ನೋಡಿದಾಗ ಅವಾಗ ಏನಾಗುತ್ತೆ? ಓಹೋ ಯಾಕೆ ಹೊಂದ್ತಾ ಇಲ್ವಲ್ಲಪ್ಪ ಅಂತ ಗೊತ್ತಾಗುತ್ತೆ. ಅದೇ ಅನಭಿವ್ಯಕ್ತ. ಕಾರ್ತ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ. ಎಲ್ಲ ದೃಷ್ಟಿಯಿಂದಲೂ ಪರೀಕ್ಷೆ ಮಾಡಿ ನೋಡಿದಾಗ ಏನಾಗುತ್ತೆ? ಅದು ಅಷ್ಟಾಗಿ ನಮಗೆ ಅಭಿವ್ಯಕ್ತ ಸ್ವರೂಪದ್ದು ಚೆನ್ನಾಗಿ ಇದೆ ಅಂತಕ್ಕಂಥದ್ದು ತಿಳಿಯ ಬರೋದಿಲ್ಲ. ಯಾಕೋ ಸ್ವಲ್ಪ ಅನುಮಾನ ಬರ್ತಾ ಇದೆಯಲ್ಲ ಅಂತ ಅನ್ನೋ ಥರ ತೋರ್ತಾ ಇದೆ. ಯಾವುದು? ಸ್ವಪ್ನ ದೃಷ್ಟಿ ಎಲ್ಲವೂ ಕೂಡ. ಆದ್ದರಿಂದ ಏನಾಗುತ್ತೆ? ಯಾವಾಗ ಸ್ಪಷ್ಟವಾಗಿ ಇದಮಿತ್ತಂ ಎಂಬುದಾಗಿ ಎಲ್ಲ ದೃಷ್ಟಿಯಿಂದಲೂ ನೋಡಿದಾಗ ಗೊತ್ತಾಗುತ್ತೋ. ಎಲ್ಲ ದೃಷ್ಟಿಯಿಂದ ಏನು? ಎಲ್ಲ ದೃಷ್ಟಿ ಅಂದ್ರೆ ಮೂರೇ ಮೂರು. ಎಲ್ಲ ದೃಷ್ಟಿ ಕಾಲ, ದೇಶ ಮತ್ತೆ ನಿಮಿತ್ತ. ಈ ಮೂರೂ ದೃಷ್ಟಿಯಿಂದ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಏನಾಗುತ್ತೆ? ಅದು ಅಭಿವ್ಯಕ್ತ ಸ್ವರೂಪದಲ್ಲ ಅಂತ ಗೊತ್ತಾಗ್ತದೆ. ಯಾವಾಗ ಪರೀಕ್ಷೆ ಮಾಡಿ ನೋಡಿದಾಗ. ಯಾವಾಗ ಕಾರ್ತ್ಸ್ನೇನ ಪರಿಪೂರ್ಣವಾಗಿ ಏನು? ಈ ಕಾಲ ದೇಶ ನಿಮಿತ್ತಗಳನ್ನ ಅದರೊಂದಿಗೆ ನಾವು ಅದನ್ನು ಹೋಲಿಸಿ ನೋಡಿದಾಗ ಗೊತ್ತಾಗತ್ತೆ ನಮಗೆ ಏನಂತ ಅಭಿವ್ಯಕ್ತ ಸ್ವರೂಪದಲ್ಲ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಏನು? ಈ ಸ್ವಪ್ನ ಸೃಷ್ಟಿ ಮಾಹಿತಿ ಅಂತ ಅದನ್ನು ತೀರ್ಮಾನ ಮಾಡ್ತಾ ಇದೆ. ಇದು ಮಾಂಡೂಕ್ಯದಲ್ಲಿ ಬಂದಿದೆ, ವಿಸ್ತಾರವಾಗಿ ಬಂದಿದೆ. ಮಾಂಡೂಕ್ಯದಲ್ಲಿ ವಿಸ್ತಾರವಾಗಿ ಅಂದ್ರೆ ಮಾಂಡೂಕ್ಯ ಬಂದಿದೆ. ಅದನ್ನ ಎಲ್ಲ ದೃಷ್ಟಿಯಿಂದಲೂ ವಿಶ್ಲೇಷಣೆ ಮಾಡಿ ನಮಗೆ ಹೇಳಿರ್ತಕ್ಕಂಥವರು ಕಾರಿಕೆಯಲ್ಲಿ ಗೌಡಪಾದರು. ಆ ಗೌಡಪಾದರ ಕಾರಿಕೆಯನ್ನ ವೈತಥ್ಯ ಪ್ರಕರಣದಲ್ಲಿ ಪೂರ್ತಿಯಾಗಿ ವಿಸ್ತಾರವಾಗಿ ಸ್ವಪ್ನದ ಹಣೆ ಬರಹ ಏನು ಅಂತ ಇದಮಿತ್ತಂ ಅಂತ ತೀರ್ಮಾನ ಮಾಡಿರ್ತಕ್ಕಂಥವರು ಗೌಡಪಾದರು. ಆ ಒಂದು ವೈತಥ್ಯ ಪ್ರಕರಣದಲ್ಲಿ ಮಾಂಡೂಕ್ಯ ಉಪನಿಷತ್ತಿಗೆ ಬರೆದಿರತಕ್ಕಂಥ ಕಾರಿಕೆ ಅದರಲ್ಲಿ ಅದನ್ನು ನಾವು ನೋಡಿದ್ದೇವೆ. ಆದ್ರಿಂದ ನಮಗೆ ಇದು ಅಷ್ಟೇನು ಕಷ್ಟ ಅಂತ ಅನ್ಸೋದಿಲ್ಲ. ಈ ಭಾಗ ಮಾತ್ರ ಮುಂದೆ ಇದೆ. ಮುಂದೆ ಈ ಅವಸ್ಥಾತ್ರಯವನ್ನು ಬಿಟ್ಟು ಮುಂದೆ ಅದನ್ನ ಅನುಭವ ದೃಷ್ಟಿಯಿಂದ ಮತ್ತೆ ತರ್ಕ ದೃಷ್ಟಿಯಿಂದ ಪರೀಕ್ಷೆ ಮಾಡ್ತಾರೆ. ಇನ್ನ ಆವಾಗ ಆವಾಗ ಸ್ವಲ್ಪ ನೋಡಿ, ಇದು ನಮಗೆ ಗೊತ್ತಿರೋದ್ರಿಂದ ಸ್ವಲ್ಪ ಸುಲಭವಾಗಿರುತ್ತೆ. ನೋಡೋಣ ಏನು ಅಂತ ಸೂತ್ರ ನೋಡಿ. ಇವಾಗ ಸೂತ್ರಕ್ಕೆ ಗೊತ್ತಾಯ್ತಲ್ಲ ಅರ್ಥ. ಓಂ ಮಾಯಾ ಮಾತ್ರಂತು ಕಾರ್ತ್ಸ್ನೇನಾನಭಿವ್ಯಕ್ತ ಸ್ವರೂಪತ್ವಾತ್ ಏವಂ ಪ್ರಾಪ್ತೆ ಪ್ರತ್ಯಾಹ. ಪ್ರತ್ಯಾಹ ಅಂತಂದ್ರು ಒಂದೇ, ಪ್ರತ್ಯಾಚಷ್ಟೆ ಅಂತಂದ್ರು ಒಂದೇ, ಅಥವಾ ಸಮಾಧಾನ ಅಂತ ಹೇಳ್ಬೋದು. ಈ ಒಂದು ಸಂಶಯಕ್ಕೆ ಸಮಾಧಾನ ಏನು ಅಂದ್ರೆ ಮಾಯಾ ಮಾತ್ರಂತು. ಈ ಸೂತ್ರ ಮಾಯಾ ಮಾತ್ರಂತು ಕಾಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ ಇತಿ ಪ್ರತ್ಯಾಚಷ್ಟೆ ಹೀಗೆಂಬುದಾಗಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಇದೆ ಬರೆದು ಬಿಟ್ಟಿದೆ.
ಸುಶಬ್ದ ಪಕ್ಷಂ ವ್ಯಾವರ್ತಯತಿ. ಸುಶಬ್ದ ಪಕ್ಷಂ ಅಂದ್ರೇನು? ಪೂರ್ವ ಪಕ್ಷಂ ವ್ಯಾವರ್ತಯತಿ, ಪೂರ್ವ ಪಕ್ಷವನ್ನ ತಳ್ಳಿ ಹಾಕಿಬಿಡುತ್ತದೆ. ಸುಶಬ್ದ ಒಂದು ಶಬ್ದ ಇಡೀ ಎರಡು ಸೂತ್ರದಲ್ಲಿ ಯಾವ ಪೂರ್ವ ಪಕ್ಷವನ್ನು ಹೇಳಿದ್ನೋ ಪೂರ್ವ ಪಕ್ಷಿ, ಅದನ್ನೆಲ್ಲವನ್ನು ಕೂಡ ಸಾರಾ ಸಹಿತಾಗಿ ತಳ್ಳಿ ಹಾಕಿ ಬಿಡುತ್ತದೆ. ಮತ್ತು ನೈತದಸ್ತಿ ಯದುಕ್ತಂ ಸಂಧ್ಯೆಯ ಸೃಷ್ಟಿ ಪಾರಮಾರ್ಥಿಕಿ ಇತಿ. ಎಷ್ಟು ಸುಲಭವಾಗಿ ಬರೀತಾರೆ ನೋಡಿ ಭಾಷ್ಯ. ನೈತದಸ್ತಿ ನೋಡಿ ಪೂರ್ವ ಪಕ್ಷಿಗಳೇ, ಇಲ್ಲಪ್ಪ ನೈತದಸ್ತಿ, ಇದು ಹೀಗಲ್ಲ, ಇದು ಏತತ್ ನ ಅಸ್ತಿ ಅಂದ್ರೆ ಈಗ ಏವಂ ನಾಸ್ತಿ ಅಂತ ಇಲ್ಲ. ಅದು ಏನು? ಯದುಕ್ತಂ ನೀವು ಹೇಳಿದ್ರಲ್ಲ ನೋಡಿ, ನೀವು ಯಾವುದನ್ನು ಹೇಳಿದ್ದರೋ ಅದು ಯಾವುದದು ಅಂದ್ರೆ ಸಂಧ್ಯೆಯ ಸೃಷ್ಟಿ. ಸಂಧ್ಯೆಯಲ್ಲಿ ಸಂಧ್ಯೆಯಲ್ಲಿ ಅಂತ ಬೇಡ, ಸಂಧ್ಯೆಯಲ್ಲಿ ಅಂದ್ಬಿಟ್ರೆ ಆ ಸಾಯಂಕಾಲ ಸಮಯ ಆಗ್ಬಿಡುತ್ತೆ. ನಾವು ಸಾಯಂ ಸಂಧ್ಯಾ ಅಂತೀವಲ್ಲ, ಅದಾಗ್ಬಿಡುತ್ತೆ. ಈ ಸಂಧ್ಯದಲ್ಲಿ ನಪುಂಸಕಲಿಂಗ ಶಬ್ದ ಹೇಳಿದ್ದರು. ಸಂಧ್ಯದಲ್ಲಿ ಸೃಷ್ಟಿ, ಆ ಸೃಷ್ಟಿ ಆಗುತ್ತಲ್ಲ ಎಲ್ಲ ದರ್ಶನ ವೃತ್ತಿ, ಅದು ಪಾರಮಾರ್ಥಿಕಿ, ಅದು ಪರಮಾರ್ಥವಾಗಿ ನೈಜವಾಗಿ ಆಗುತ್ತೆ ಅಂತ ನೀವು ಹೇಳಿದ್ರಲ್ಲಪ್ಪ, ಅದು ಯುಕ್ತಂ ನಾಸ್ತಿ. ಅದು ಯುಕ್ತ ಅಂತ ನಮಗೆ ಕಂಡು ಬರ್ತಾ ಇಲ್ಲ, ಅದು ಯುಕ್ತವಲ್ಲ ಕೂಡ. ಯಾಕೆ ಅಂತಂದ್ರೆ ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ. ಇದು ಸೂತ್ರ ಇರತಕ್ಕಂಥದ್ದೇ. ಕಾರ್ಸ್ನೇನ ಅನಭಿವ್ಯಕ್ತ ಇನ್ನೊಂದಿದೆ ಪಾರಮಾರ್ಥಿ. ಮಾಯಾ ಏವ ಸಂಧ್ಯೆಯ ಸೃಷ್ಟಿ ನ ಪರಮಾರ್ಥ ಗಂಧೋಪಿ ಅಸ್ತಿ. ಬಿಟ್ಟಾಬಿಡ್ತಿ ಪದ ನೋಡಿ. ಮಾಯಾ ಏವ ಸಂಧ್ಯೆಯ ಸೃಷ್ಟಿ, ಈ ಸಂಧ್ಯದಲ್ಲಿ ಸೃಷ್ಟಿಯು ಮಾಯಾ ಏವ ಅಂದ್ರೆ ಮಾಯಿಕವೇ ಹೌದು. ಮಾಯಾ ಏವ ಅವಧಾರಣೆ ಮಾಡಿ ಹೇಳ್ತಾ ಇದ್ದೇವೆ ನಾವು. ಈ ಸಂಧ್ಯೆಯಲ್ಲಿ ಸೃಷ್ಟಿ ಅಂತ ಇದೆಯಲ್ಲ, ಅದು ಮಾಯಿಕವೇ ಹೌದು. ಏನು? ಪರಮಾರ್ಥವಲ್ಲವೇ ಅಲ್ಲ. ಅಲ್ವಾ? ಪರಮಾರ್ಥವಲ್ಲವೇ ಅಲ್ಲ ಅಂತ ಹೇಳಿದ ನೋಡಿ, ಎಷ್ಟು ದೃಢವಾಗಿ ಹೇಳಿ. ಪರಮಾರ್ಥ ಗಂಧೋಪಿ ಅಸ್ತಿ. ಅಯ್ಯೋ, ಪರಮಾರ್ಥ ಅಲ್ಲ ಅಂತ ಅಲ್ಲ ಸ್ವಾಮಿ ಪೂರ್ವ ಪಕ್ಷಿಗಳೇ, ಪರಮಾರ್ಥದ ಗಂಧವೂ ಇಲ್ಲ ಅದರಲ್ಲಿ. ಯಾವುದ್ರಲ್ಲಿ? ಈ ಸ್ವಪ್ನಕಾಲದಲ್ಲಿ ಯಾವ ಯಾವ ಸೃಷ್ಟಿ ಅಂತ ಆಗಿದೆಯೋ ಆಗ್ತಾ ಇದೆಯೋ ಅವೆಲ್ಲವೂ ಕೂಡ ಪರಮಾರ್ಥವಲ್ಲ ಅಂತ ಅಷ್ಟೇ ಅಲ್ಲ, ಅವೆಲ್ಲದಕ್ಕೂ ಕೂಡ ಪರಮಾರ್ಥದ ಗಂಧವೂ ನಾವು ಆಗೋ ಹಾಗಿಲ್ಲ ಅಂತ ಹೇಳಿ. ಕುತ ಯಾದಕ್ಕೆ ಅಂದ್ರೆ ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ. ಕಾರ್ಸ್ನೇನ ಅಂದ್ರೆ ಪರಿಪೂರ್ಣವಾಗಿ ನೋಡಿದಾಗ, ಎಲ್ಲ ದೃಷ್ಟಿಯಿಂದಲೂ ಕೂಡ ನೋಡಿದಾಗ, ಕಾರ್ಸ್ನೇನ ಬಹುಶಃ ಇದು ಈ ಕಾರ್ಸ್ನ್ಯ ಅಂತ ಇದೆಯಲ್ಲ, ಇದು ಈ ಸಂಸ್ಕೃತ ಭಾಷೆಯಲ್ಲಿ ಅಥವಾ ಕನ್ನಡದಲ್ಲೂ ಇದೆ. ಇದು ಸಂಸ್ಕೃತ ಭಾಷೆಯಲ್ಲಿ ಈ ಒತ್ತಕ್ಷರ ಬರುತ್ತಲ್ಲ, ಒತ್ತಕ್ಷರ ಬಂದ್ರೆ ಎಷ್ಟು ಒತ್ತಕ್ಷರ ಬರುತ್ತೆ? ಒಂದು ಒತ್ತಕ್ಷರ ಬರ್ಬೋದು ಒಂದು ಅಕ್ಷರಕ್ಕೆ, ಎರಡು ಒತ್ತಕ್ಷರ ಬರ್ಬೋದು, ಹೀಗೆ ಇರುತ್ತೆ. ಆದ್ರೆ ಇಲ್ಲಿ ಕಾರ್ಸ್ನೇನ 1, 2, 3, 4 ಒತ್ತಕ್ಷರ ನೋಡಿ. ಇದು ಬಹುಶಃ ಈ ಶಬ್ದ ಕಾರ್ಸ್ನೇಯ ಅಂತಕ್ಕಂಥ ಶಬ್ದ ಅತ್ಯಂತ ಹೆಚ್ಚು ಈ ಒತ್ತಕ್ಷರಗಳಿಂದ ಕೂಡಿದ ಒಂದು ಶಬ್ದ. ಇದಕ್ಕಿಂತ ಇನ್ನೊಂದು ಶಬ್ದ ಈ 4ಕ್ಕಿಂತ ಜಾಸ್ತಿ ಇರತಕ್ಕಂಥ ಒತ್ತಕ್ಷರ ಇದೆಯಲ್ಲ, ಅದು ಇನ್ನೊಂದು ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಇನ್ನು ಕೆಲವ್ರಿಗೆ ಅನ್ನಿಸ್ತಾ ಇದೆ. ಇದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ. ಯಾಕೆ ಸಂಸ್ಕೃತ ವಾಂಗ್ಮಯ ಅಪಾರವಾದ ಯಾವ್ಯಾವ ಸರಿಯಾಗಿ ತಿಳ್ಕೊಳಕ್ಕಾಗೋದಿಲ್ಲ ಪೂರ್ಣವಾಗಿ. ಇಲ್ಲಿ ಒಟ್ಟಲ್ಲಿ ಇಲ್ಲಿ ಅತ್ಯಂತ ಹೆಚ್ಚಿನ ಒತ್ತಕ್ಷರ ಇರತಕ್ಕಂಥ ಶಬ್ದ ಇದು ಕಾರ್ಸ್ನ್ಯ ಅನ್ನೋದು. ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ. ಕಾರ್ಸ್ನೇನ ಅಂತಂದ್ರೆ ಅದಕ್ಕೆ ಆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಏನು? ನಹಿ ಕಾರ್ಸ್ನೇನ ಕಾರ್ಸ್ನೇನ ಪರಮಾರ್ಥ ವಸ್ತು ಧರ್ಮೇಣ ಅಭಿವ್ಯಕ್ತ ಸ್ವರೂಪ ಸ್ವಪ್ನ. ಅನಭಿವ್ಯಕ್ತ ಸ್ವರೂಪತ್ವ ಅಂತಂತಿದೆಯಲ್ಲ, ಅದಕ್ಕೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅನಭಿವ್ಯಕ್ತ ಸ್ವರೂಪತ್ವ ಅಂತಂದ್ರೇನು? ಕಾರ್ಸ್ನೇನ ಪರಮಾರ್ಥ ವಸ್ತು ಧರ್ಮ ರೂಪೇಣ ಅಭಿವ್ಯಕ್ತ ಸ್ವರೂಪ.
ಏನು ಈ ಪರಮಾರ್ಥ ವಸ್ತು ಧರ್ಮ ಅದರಿಂದ ಏನು ತೋರಿಕೊಳ್ಳತಕ್ಕಂತಹ ರೂಪದಲ್ಲ ಯಾವುದು ಸ್ವಪ್ನದಲ್ಲಿ ತೋರತಕ್ಕಂತಹ ಪದಾರ್ಥ. ಸ್ವಪ್ನದಲ್ಲಿ ತೋರತಕ್ಕಂತಹ ಪದಾರ್ಥವೆಲ್ಲವೂ ಕೂಡ ಪರಮಾರ್ಥ ವಸ್ತು ಧರ್ಮವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಪರಮಾರ್ಥ ವಸ್ತುವಿಗೆ ಯಾವ ಧರ್ಮವಿದೆಯೋ ಆ ಧರ್ಮದಿಂದ ಕೂಡಿರುವುದಕ್ಕೆ ಕೂಡಿರುವುದಿಲ್ಲ ಅದು. ಹಾಗೇನು ಸ್ವಾಮಿ, ಪರಮಾರ್ಥ ವಸ್ತುವಿಗೆ ಯಾವ ಧರ್ಮ ಕೂಡಿರುತ್ತೆ? ಹೇಳ್ತೇವೆ ಅದನ್ನ. ಪರಮಾರ್ಥ ವಸ್ತು ಅಂತ ತೀರ್ಮಾನ ಆಗ್ಬೇಕಾದ್ರೆ ನೋಡಿ, ಇದು ಪರಮಾರ್ಥ ಅಂತ ತೀರ್ಮಾನ ಆಗ್ಬೇಕಾದ್ರೆ ಯಾವ ದೃಷ್ಟಿಯಿಂದ ನಾವು ಪರೀಕ್ಷೆ ಮಾಡಬೇಕು, ಬಹಳ ಮುಖ್ಯವಾದ ವಿಚಾರ. ಯಾವ ದೃಷ್ಟಿಯಿಂದ ಪರೀಕ್ಷೆ ಮಾಡಿ ನೋಡಿ ಇದು ಪರಮಾರ್ಥವಲ್ಲವೋ ಹೌದೋ ಅಂತ ಗೊತ್ತು ಮಾಡಬೇಕು. ಅದಕ್ಕೆ ಮಾನದಂಡ ಏನು ಅಂತ ಹೇಳಿದ್ರೆ ನಾವು ಕೇಳ್ತಾ ನೋಡಿ, ಕಿಂ ಪುನಃ ಅತ್ರ ಕಾರ್ಸ್ಯಂ ಅಭಿಪ್ರೇತಂ. ಅಲ್ಲ ಸ್ವಾಮಿ, ಪೂರ್ವ ಪಕ್ಷಿ ಕೇಳ್ತಾ ಇದ್ದಾನೆ, ಕಾರ್ಸ್ಯ ಅಂದ್ರೆ ಏನು? ನೀವು ಪರಿಪೂರ್ಣವಾಗಿ ಕಾರ್ಸ್ಯನ ಪರಿಪೂರ್ಣವಾಗಿ ಎಲ್ಲ ದೃಷ್ಟಿಯಿಂದಲೂ ಯಾವ ಸ್ವಾಮಿ ಅವರು ಎಲ್ಲ ದೃಷ್ಟಿಯಿಂದಲೂ ಕೂಡ ನಾವು ಪರೀಕ್ಷೆ ಮಾಡಿದ್ದೇವೆ. ಅದನ್ನ ತಪ್ಪ ದೃಷ್ಟಿನ ಪರೀಕ್ಷೆ ಮಾಡೇ ಹೇಳ್ತಾ ಇರೋದು ನಾವು ಪರಮಾರ್ಥ ಅಂತ. ನೀವ್ ಹೇಗೆ ಹೇಳ್ತಾ ಇದ್ದೀರಿ ಇದನ್ನ ಪರಮಾರ್ಥ ಅಲ್ಲ ಅಂತ? ಪರಮಾರ್ಥ ಅಲ್ಲ ಅಂತ ಅನ್ನುವುದಕ್ಕೆ, ಇದು ಕಾರ್ಸ್ಯ ಅಲ್ಲ ಅಂತ ಅದು ಪರಮಾರ್ಥ ಅಲ್ಲ ಅಂತ ಅನ್ನೋದಕ್ಕೆ ನಿಮ್ ಮಾನದಂಡ ಏನು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದೇಶಕಾಲ ನಿಮಿತ್ತ ಸಂಪತ್ತಿ ಅಬಾಧಶ್ಚ. ನೋಡಪ್ಪ, ಎರಡು ನಮಗೆ ಈ ಒಂದು ಪರಮಾರ್ಥ ಅಂತ ಹೇಳ್ಬೇಕಾದ್ರೆ ಈ ಒಂದು ಎರಡು ಮಾನದಂಡವನ್ನ ನಾವು ಇಟ್ಕೊಂಡಿದ್ದೇವೆ. ಯಾವುದು ಎರಡು ಮಾನದಂಡ ಅಂದ್ರೆ, ಒಂದು ದೇಶಕಾಲ ನಿಮಿತ್ತ ಸಂಪತ್ತಿ. ಒಂದು ದೇಶ, ಕಾಲ ಮತ್ತೆ ನಿಮಿತ್ತ, ಈ ಒಂದು ಅದರ ಮೂಲಕ ಆಗತಕ್ಕಂತಹ ಆ ದೃಷ್ಟಿಯಿಂದ ಪರೀಕ್ಷೆ ಮಾಡಿ ನೋಡೋದು ಒಂದು. ಇನ್ನೊಂದು ಅಬಾಧಶ್ಚ ಅಂದ್ರೆ ಅದು ಯಾವ ಕಾಲದಲ್ಲಿಯೋ ಯಾವ ದೇಶದಲ್ಲಿಯೂ ಕೂಡ ಬಾಧವಾಗದೇ ಇರಬೇಕು ಅಷ್ಟೆ. ಏನು ಬಾಧವಾಗದು ಅಂತಂದ್ರೆ, ತನ್ನ ಸ್ವರೂಪವನ್ನ ಬಿಟ್ಟು ಅದು ಯಾವ ಸಂದರ್ಭದಲ್ಲೂ ಕೂಡ ಹೋಗಬಾರದು. ತನ್ನ ಸ್ವರೂಪವನ್ನು ಬಿಟ್ಟು ಹೋಗಬಾರದು. ಹಾಗಾದಾಗ ಮಾತ್ರ ಅದನ್ನ ಪರಮಾರ್ಥ ಅಂತ ನಾವು ಹೇಳಬಹುದು ಅಷ್ಟೆ. ನೀನೇ ತಿಳ್ಕೊಪ್ಪ ಏನಂತ, ಇದು ದೇಶಕಾಲ ನಿಮಿತ್ತ. ಇದರ ಮೂಲಕ ನಾವು ಹೋಲಿಸಿ ನೋಡಿದಾಗ, ಅದರ ಮೂಲಕ ಪರೀಕ್ಷೆ ಮಾಡಿ ನೋಡಿದಾಗ ಈ ಸ್ವಪ್ನದಲ್ಲಿ ತಗೋತಕ್ಕಂಥ ದೃಶ್ಯ ಅಂತಕ್ಕಂಥದ್ದು ದೇಶ ಕಾಲ ನಿಮಿತ್ತ ಅಂತ ಅನ್ನೋದಕ್ಕೆ ಹೊಂದುಗಡೆ ಆಗುತ್ತಾ ಇಲ್ವಾ ಅಂತಕ್ಕಂಥ. ಮತ್ತೆ ಇನ್ನೊಂದು ಅಬಾಧ, ಅದು ಎಲ್ಲ ಅವಸ್ಥೆಯಲ್ಲಿಯೂ ಕೂಡ ಅದು ಬಾಧವಾಗದೆ ಇರಬೇಕು. ಹಾಗಿದೆಯಾ ನೋಡ್ಕೋಪ್ಪ, ನೀವೇ ಪರೀಕ್ಷೆ ಮಾಡಿ ನೋಡು. ಎರಡೇ ಇಷ್ಟ ಅಷ್ಟೇ ನಾವು ಪರಮಾರ್ಥ ಅಂತ ಅನ್ನೋದಕ್ಕೆ ಮಾನದಂಡ ಇಟ್ಕೊಂಡಿರ್ತಕ್ಕಂಥದ್ದು ಎರಡೇ. ಒಂದು ದೇಶ ಕಾಲ ನಿಮಿತ್ತ ಅಂತಕ್ಕಂಥದ್ದು, ಅದರ ಮೂಲಕ ಪರೀಕ್ಷೆ ಮಾಡಿ ನೋಡ್ತಕ್ಕಂಥದ್ದು. ಇನ್ನೊಂದು ಅಬಾಧ ಅಂದ್ರೆ ಬಾಧವಾಗದಿರುವಿಕೆ. ಅಂದ್ರೇನು? ಅವ್ಯಭಿಚಾರಿ ಸ್ವರೂಪದ್ದಾಗಿರಬೇಕು. ಅಂದ್ರೆ ವ್ಯಭಿಚಾರಿ ಸ್ವರೂಪ ಇವೆಲ್ಲ. ವ್ಯಭಿಚಾರಿ ಸ್ವರೂಪ ಏನು? ಇವತ್ತು ಇಲ್ಲಿರ್ತಾನೆ, ಇಲ್ಲಿ ಈ ಸ್ವರೂಪದ್ದಾಗಿದೆ, ನಾಳೆ ಇನ್ನೊಂದು ಸ್ವರೂಪ, ಇಲ್ಲಿ ಇನ್ನೊಂದು ಸ್ವರೂಪ. ಹಾಗೆ ಯಾವತ್ತಿಗೂ ಕೂಡ ಅವ್ಯಭಿಚಾರಿ ಸ್ವರೂಪದ್ದಾಗಿರ್ಬೇಕು ಅಂತ ಒಂದು, ದೇಶಕಾಲ ನಿಮಿತ್ತಗಳಿಗೆ ಹೊಂದುಗಡೆಯಾಗಿರ್ಬೇಕು ಅಂತಕ್ಕಂಥದ್ದು ಇನ್ನೊಂದು. ಎರಡು ಮಾನದಂಡ ಇದೆಯಪ್ಪ ನಮ್ಗೆ. ಆ ಎರಡು ಮಾನದಂಡದ ಮೂಲಕ ಪರೀಕ್ಷೆ ಮಾಡಿ ನೋಡು ನೀನೇ. ಇಲ್ಲ ನಾವು ಹೇಳ್ತೇವೆ ಪರೀಕ್ಷೆ ಮಾಡಿ ಕೂತ್ಕೊಳ್ಳೋಣ, ಏನು ಪರೀಕ್ಷೆ ಮಾಡೋಣ ಅಂತ ಹೇಳಿ ನೋಡಿ ಇಲ್ಲಿ ಪರೀಕ್ಷೆ ಮಾಡಿ ಅದನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ನಹಿ ಪರಮಾರ್ಥ ವಸ್ತು ವಿಷಯಾನಿ ದೇಶಕಾಲ ನಿಮಿತ್ತಾನಿ ಅಬಾಧಶ್ಚ ಸ್ವಪ್ನೆ ಸಂಭಾವ್ಯಂತೆ. ನೋಡಪ್ಪ, ಈ ಪರಮಾರ್ಥ, ಇದು ಪರಮಾರ್ಥ ಅಂತ ಹೇಳಬೇಕಾದ್ರೆ, ಅಥವಾ ಒಂದು ವಸ್ತು ಇದು ಪರಮಾರ್ಥ ಎಂಬ
ಶಬ್ದಕ್ಕೆ ವಿಷಯವಾಗಿದೆ. ಅಂದ್ರೇನು? ಈ ವಸ್ತುವನ್ನ ಇದು ಪರಮಾರ್ಥ ಸ್ವರೂಪ ಅಂತ ಹೇಳ್ಬಹುದು. ಪರಮಾರ್ಥ ವಸ್ತು ವಿಷಯ ಅಂದ್ರೆ ಈ ವಸ್ತು ಇದೆ, ಇದು ಪರಮಾರ್ಥ ಎಂಬ ಶಬ್ದಕ್ಕೆ ಅರ್ಹವಾಗಿದೆ, ಪರಮಾರ್ಥ ಎಂಬ ಶಬ್ದಕ್ಕೆ ವಿಷಯವಾಗಿದೆ ಈ ವಸ್ತು ಅಂತ ಹೇಳ್ಬೇಕಾದ್ರೆ ಬೇಕಾಗಿರ್ತಕ್ಕಂಥ ಮಾನದಂಡ ಇದೆಯಲ್ಲ, ಅದು ಯಾವುದದು? ದೇಶ ಕಾಲ ನಿಮಿತ್ತಾನಿ, ದೇಶ ಕಾಲ ನಿಮಿತ್ತಾನಿ, ನಿಮಿತ್ತಗಳು ಮತ್ತೆ ಅಬಾಧಶ್ಚ, ಮತ್ತೆ ಅಬಾಧವಾಗುವುದು ಅಂದ್ರೆ ಬಾಧವಾಗದಿರುವುದು. ಇವೆರಡೂ ಕೂಡ ನೀನು ನೋಡ್ಕೊ, ಸ್ವಪ್ನೆ ನ ಸಂಭಾವ್ಯಂತೆ. ಸ್ವಪ್ನದಲ್ಲಿ ಇವೆರಡೂ ಕೂಡ ಇದು ಹೊಂದುಗಡೆಯಾಗುವುದಿಲ್ಲ, ಇದು ಹೊಂದುಗಡೆಯಾಗುವ ಸಂಭವವಿಲ್ಲ ಸ್ವಪ್ನದಲ್ಲಿ. ಇದನ್ನ ಇದು ಹೇಳ್ತಾ ಇದು ಎಲ್ಲಿ ವೈತಥ್ಯ ಪ್ರಕರಣದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಗೌಡಪ್ಪ. ಇನ್ನು ನೋಡ ಅದೇ ಹೇಳ್ತಾ ಇಲ್ಲಿ ಇದು ಇದು ಯಾವುದಿದು? ಈ ನ್ಯಾಯ ಪ್ರಸ್ಥಾನ. ಇದು ಈ ಪರಮಾರ್ಥ ಸ್ವರೂಪವನ್ನು ನಿರ್ಧಾರ ಮಾಡಬೇಕಾದ್ರೆ ಈ ಒಂದು ದೃಷ್ಟಿಯಿಂದ, ದೃಷ್ಟಿಕೋನದ ನೋಡ್ತಾ ಇದ್ದಾರೆ ಅವಸ್ಥಾತ್ರದಿಂದ, ಅದು ನಿರ್ಧಾರ ಮಾಡ್ತಾರೆ ಮುಂದೆ. ಒಂದೇ ಅಲ್ಲ, ಇನ್ನೂ ಅನುಭವ ಮತ್ತೆ ತರ್ಕ ಇದರಿಂದಲೂ ಕೂಡ ನಿರ್ಧಾರ ಮಾಡ್ತಾರೆ ಈ ಒಂದು ಪಾದದಲ್ಲಿ. ನೋಡೋಣ. ನ ತಾವತ್ ಸ್ವಪ್ನೆ ರಥಾದೀನ ಉಚಿತೋ ದೇಶ ಸಂಭವತಿ. ಮೊದಲಿಗೆ ನೋಡೋಣಪ್ಪ, ಸ್ವಪ್ನದಲ್ಲಿ ಏನಲ್ಲಿ ನಾವು ಮಂತ್ರ ಹೇಳಿದ್ದೇವ ನೀವು, ತತ್ರ ರಥಾಹ ರಥಯೋಗಾ ಮತ್ತೆ ಪಂಥಾನ ಅಂತ ಹೇಳಿದ್ದಾರಲ್ಲ, ಇವೆಲ್ಲದಕ್ಕೂ ಕೂಡ ಬೇಕಾಗಿರತಕ್ಕಂತಹ ಒಂದು ದೇಶ ಎಂಬತಕ್ಕಂಥದ್ದು ಸ್ವಪ್ನದಲ್ಲಿ ಇರುವುದಿಲ್ಲ. ಒಂದು ರಥ ಅಂದ್ರೆ ಅದೆಷ್ಟು ದೊಡ್ಡದಾಗಿರುತ್ತೆ, ಆ ದಾರಿ ಅಂದ್ರೆ ಅದೆಷ್ಟು ದೊಡ್ಡದಾಗಿರುತ್ತೆ, ಆ ಒಂದು ರಥ ಕುದುರೆಗಳು, ಅದಕ್ಕೆ ಚಕ್ರ, ಅದೆಲ್ಲ ಏನ್ ಸಾಮಾನ್ಯ ನೋಡಿ. ಅವೆಲ್ಲವೂ ಕೂಡ ಈ ಒಂದು ದೇಶದ ದೃಷ್ಟಿಯಿಂದ ನೋಡಿದಾಗ ಹೊಂದೋದೆ. ಯಾಕೆ? ದೇಶ ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ, ಇವೆಲ್ಲ ತೋರ್ತಾ ಇರ್ತಕ್ಕಂಥ ಜಾಗ ಎಂಥ ದೇಶ ಅದು ಅಂದ್ರೆ ಆ ವೈತಥ್ಯ ಪ್ರಕಾರ ಹೇಳಿರ್ತಕ್ಕಂಥ ಒಂದು ಟೆಕ್ನಿಕಲ್ ವರ್ಡ್ ಯಾವುದದು? ಸಂವೃತ ದೇಶಸ್ಯ. ಸಂವೃತ ಅಂತ ಹಾಕಿದ್ರು, ಇದು ಮುಂದೆ ಬರ್ಬೋದು ಅಂತ ಕಾಣುತ್ತೆ. ಇದೆ ನೋಡೋಣ. ಸಂವೃತ ದೇಶ ಅಲ್ಲಿ ಎಲ್ಲಿ? ಅವನ ಶರೀರ ಹೋಗ್ತಾನೆ. ಸಂವೃತವ ದೇಶದಲ್ಲಿ ಇವೆಲ್ಲವೂ ಕೂಡ ರಥ, ಕುದುರೆ, ದಾರಿ ಆಮೇಲೆ ಇವನು ಸಾರಥಿ, ಇವೆಲ್ಲ ಎಲ್ಲಿ? ಅದಕ್ಕೆಲ್ಲ ಉಚಿತವಾದ ದೇಶ ಅಲ್ಲ, ಇರೋದಿಲ್ಲ. ಮತ್ತು ಇಲ್ಲೇ ಇದ್ಬಿಡಿ. ನ ಸಂವೃತೆ ದೇಹ ದೇಶೆ, ನಹಿ ಸಂವೃತೆ ದೇಹ ದೇಶೆ. ಈ ಸಂವೃತವಾಗಿರತಕ್ಕಂತಹ, ಸಂಕುಚಿತವಾಗಿರತಕ್ಕಂತಹ ಅದೇನೋ ಒಂದು ಸಣ್ಣ ಒಂದು ದೇಹ ದೇಶದಲ್ಲಿ, ದೇಹ ದೇಶದಲ್ಲಿ ರಥಾದಯ ಅವಕಾಶಂ ಲಭೇದಂ. ಈ ರಥ ಮುಂತಾದವುಗಳು ಅವುಗಳಿಗೆ ಅವಕಾಶವಿರುವುದಿಲ್ಲ. ಅವಕಾಶ ಅಂದ್ರೆ ಸ್ಥಳ, ಅವುಗಳಿಗೆ ಬೇಕಾದಂತಹ ಸ್ಥಳ ಇರೋದಿಲ್ಲ ಅಂತ ಹೇಳಿದ್ರು. ಈಗ ಈ ಹೇಳಿದ ತಕ್ಷಣ ಪೂರ್ವ ಪಕ್ಷಿ ಎದ್ದ. ಸ್ವಾಮಿ, ನೀವು ಹೇಳ್ತಾ ಇರೋ ಸರಿ ಇಲ್ಲ. ಅಲ್ಲ ಸ್ವಾಮಿ, ನೀವು ಸಂವೃತ ದೇಹ ದೇಶೇ ಸ್ವಪ್ನ ಸಂಭವತಿ ಅಂತ ಹೇಳ್ಬಿಟ್ರಿ. ಹೇಳಿ, ಈ ಒಂದು ಲಿಮಿಟೆಡ್ ಸ್ಪೇಸ್ ದೇಹ ಅಂತ ಇದೆಯಲ್ಲ, ಆ ದೇಹ ಅಂತಕ್ಕಂಥ ಒಂದು ಲಿಮಿಟೆಡ್ ಸಂಕುಚಿತವಾಗಿರತಕ್ಕಂತಹ ಒಂದು ದೇಶದಲ್ಲಿ ಹೊಂದೋದಿಲ್ಲ ಅಂತ ಹೇಳಿದ್ವಿ. ಅಲ್ಲಿ ನಿಮ್ಮ ಅಭಿಪ್ರಾಯ ಏನಾಗಿತ್ತು? ಆ ದೇಶದಲ್ಲಿ ಅವನು ಸ್ವಪ್ನವನ್ನು ಕಾಣುತ್ತಾನೆ ಅಂತ ತಾನೇ ನೀವು ಹೇಳ್ತಾ ಇರೋದು. ಆದ್ದರಿಂದ ಅಲ್ಲಿ ಆ ದೇಶ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದೇವೆ. ಅಲ್ಲ ಸ್ವಾಮಿ, ನಾವು ಹೇಳ್ತಾ ಇದ್ದೇವೆ ಅಲ್ಲ, ಆ ದೇಶದಲ್ಲಿ ಅಲ್ಲ. ಹೀಗೆ ನೀವು ಅದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ದೇಹದಿಂದ ಹೊರಗೆ ಅವನ ಸ್ವಪ್ನವನ್ನು ಕಾಣ್ತಾ ಇದ್ದಾನೆ. ದೇಹದಿಂದ ಏನಪ್ಪ? ದೇಹದಿಂದ ಹೊರಗ? ಹೌದು ಸ್ವಾಮಿ, ಎಲ್ಲಾದರೂ ಕೂಡ ಸ್ವಪ್ನದಲ್ಲಿ ಕಾಣ್ತಾ ಇರುವಾಗ ಅವನು ಓಹೋ ಇಲ್ಲಿ ದೇಶ ಇದು
ಅಂದ್ಬಿಟ್ಟು ಅಷ್ಟಕ್ಕೆ ಮಾತ್ರ ರಥ ಹೋಗುತ್ತೆ, ಅಷ್ಟು ಮಾತ್ರ ಕುದುರೆ ಇದೆ, ಅಷ್ಟಕ್ಕೆ ಮಾತ್ರ ದಾರಿ ಅವನಿದೆ ಅಂತ ಅಂತನ. ಅಯ್ಯಯ್ಯೋ, ಇಲ್ಲ ಸ್ವಾಮಿ, ಇಲ್ಲಿಂದ ಎಲ್ಲಿಗೆ ಹೋಗ್ತಾನೆ? ಇಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ, ಎಷ್ಟು ದೂರಕ್ಕೆ ಬೇಕಾದ್ರೂ ಹೋಗ್ತಾನೆ. ಅದೆಲ್ಲಿ ಹೋಗ್ಬೇಕದು? ದೇಹದಿಂದ ಹೊರಗೆ ಬಂತಾನೆ ಹೋಗ್ಬೇಕು. ಅವಾಗ ದೇಹದ ಒಳಗೆ ಇದ್ಬಿಟ್ಟು ಹೋಗಕ್ ಸಾಧ್ಯನಾ? ಇಲ್ಲಿಂದ ಎಲ್ಲಿ ಹೋಗ್ತಾನೆ? ಡೆಲ್ಲಿಗೆ ಹೋಗ್ತಾನೆ. ಡೆಲ್ಲಿ ಇರ್ತಕ್ಕಂಥದ್ದು ಅಲ್ಲಿದ್ಯಾ? ಹೊರಗೆ ಬಂದು ಹೋಗ್ತಾನೆ. ಅಲ್ಲಿ ಏನ್ ಮಾಡ್ತಾನೆ? ಹೋಗುವಾಗ ಏನೇನೋ ಕಾಣ್ತಾನೆ, ಡೆಲ್ಲಿದಲ್ಲೂ ದೃಶ್ಯ ಕಾಣ್ತಾನೆ. ಅಲ್ಲಿ ಅವೆಲ್ಲ ಎಲ್ಲಿ ಕಾಣ್ತಾನೆ ಅಂತ ಆಯ್ತು ಸ್ವಾಮಿ? ಹೊರಗಡೆ ತಾನೆ. ನೋಡಿ, ಅಲ್ಲಿ ಏನು ಒಳಗಡೆ ಕಾಣ್ತಾನೆ ಅಂತ ಏನಾದ್ರು ಅವನಿಗೆ ಅನುಭವ ಆಗುತ್ತಾ? ಇಲ್ವಲ್ಲ. ಡೆಲ್ಲಿದಲ್ಲೇ ಇರ್ತಾನೆ ಅವನು. ಓ ಇಲ್ಲ ಇಲ್ಲ, ಇಲ್ಲಿದ್ದೀನಿ ಅಂತ ಅನುಭವ ಆಗುತ್ತಾ ಅಂತ ಆ ಸಂಕುಚಿತ ಪ್ರದೇಶದಲ್ಲಿ? ಇಲ್ಲ, ಅಲ್ಲೇ ಇದ್ದು ಎಲ್ಲಿ ಹೋಗ್ತಾನೋ ಅಲ್ಲೇ ಇದ್ದು ಎಲ್ಲವನ್ನು ನೋಡ್ತಾನೆ. ಇಲ್ಲಿರೋದಿಲ್ಲ ಅವನು. ಹಾಗಾಗಿ ಏನು, ನಿಮ್ಮ ಒಂದು ಸಿದ್ಧಾಂತ ಸರಿ ಇಲ್ಲ. ನಿಮ್ಮ ಸಿದ್ಧಾಂತ ಸರಿಯಾಗುತ್ತೆ ಯಾವಾಗ ಆ ದೇಹದ ಒಳಗಡೆ ಇರತಕ್ಕಂತಹ ದೇಶದಲ್ಲಿ ಅವನು ಸ್ವಪ್ನವನ್ನು ಕಾಣುತ್ತಾನೆ, ಎಲ್ಲವನ್ನು ಕಾಣುತ್ತಾನೆ ಅಂತ ಹೇಳಿದಾಗ. ಆದ್ರೆ ಹಾಗಿಲ್ಲ ಸ್ವಾಮಿ. ಅವನು ಎಲ್ಲ ಪ್ರಪಂಚದಲ್ಲೆಲ್ಲ, ಈ ಪ್ರಪಂಚ ಅಲ್ಲ, ಇಷ್ಟು ಭೂಲೋಕ ಅಲ್ಲ, ಸ್ವರ್ಗಲೋಕಕ್ಕೆ ಬೇಕಾದ್ರೆ ಹೋಗ್ತಾನೆ ಸ್ವಪ್ನದಲ್ಲಿ. ಅಲ್ಲೆಲ್ಲ ಹೋಗ್ಬೇಕಾದ್ರೆ ಏನ್ ಮಾಡ್ತಾನೆ? ಅವನು ಏನು ಅನುಭವ ಆಗುತ್ತೆ? ನಾನು ಅಲ್ಲೇ ಸ್ವರ್ಗಲೋಕದಲ್ಲೇ ಇದ್ದೀನಿ, ನಾನು ಡೆಲ್ಲಿಯಲ್ಲೇ ಇದ್ದೀನಿ ಅಂತ ತಾನೇ ಅನುಭವ ಆಗೋದು ಅವನಿಗೆ. ಈ ದೇಹದ ಒಳಗಡೆ ಇದ್ರೆ ಆಗುತ್ತ ಅನುಭವ ಇಲ್ಲ. ಆದ್ದರಿಂದ ಹೇಳ್ಬಿಟ್ಟು ಏನಂತ ಹೇಳ್ತಾನೆ? ಯಾವ್ದೇತತ್ತು. ನೋಡಿ ಸ್ವಾಮಿ, ಹೀಗಾಗ್ಬಹುದು. ನಿಮ್ಮ ಈ ಒಂದು ಸಿದ್ಧಾಂತ ಇದೆಯಲ್ಲ, ಸಂವೃತೆ ದೇಹ ದೇಶ ಅಂತ ಇದೆಯಲ್ಲ, ಅದನ್ನ ಸ್ವಲ್ಪ ಹೀಗೆ ಮಾಡ್ಕೊಂಬಿಡಿ. ಏನಂತ? ಬಹಿರ್ದೇಹಾತ್ ಸ್ವಪ್ನಂ ದಕ್ಷತಿ. ಬಹಿರ್ದೇಹಾತ್, ದೇಹಾತ್ ಬಹಿ ಅಂದ್ರೆ ದೇಹದಿಂದ ಹೊರಗಡೆ ಅವನು ಸ್ವಪ್ನವನ್ನು ದ್ರಕ್ಷತಿ, ಕಾಣುತ್ತಾನೆ. ಭವಿಷ್ಯತ್ ಕಾಲ ರೂಪ. ಎಲ್ಲಿ ಹೋದ, ಅಲ್ಲಿ ದೃಶ್ಯ ನೋಡ್ದ, ಎಲ್ಲ ಮಾಡ್ದ, ಆಮೇಲೆ ಎಲ್ಲ ಬೇಕಾದ ವ್ಯವಹಾರ ಮಾಡ್ಕೊಟ್ಟ. ಸ್ವಪ್ನವನ್ನು ಕಾಣುತ್ತಾನೆ ಅಂತ. ಯಾಕಪ್ಪ, ಯಾಕೆ ಹೀಗೆ ಹೇಳ್ತಾ ಇದೀಯ ಅಂದ್ರೆ, ದೇಶಾಂತರಿತ ದ್ರವ್ಯ ಗ್ರಹಣ. ದೇಶಾಂತರಿತ ಅಂದ್ರೆ ಈ ದೇಶ ಇದೆಯಲ್ಲ, ಅದಕ್ಕಿಂತ ಬೇರೆ ಅದ್ಯಾವುದೋ ಒಂದು ಹೋಗಿರ್ತಾ ಅಲ್ಲಿರ್ತಕ್ಕಂತಹ ವಸ್ತುವನ್ನು ಗ್ರಹಣ ಮಾಡ್ತಾನೆ. ಇಲ್ಲಿರ್ತಕ್ಕಂಥದ್ದಲ್ಲ, ಇಲ್ಲಿಂದ ಬೇರೆಯಾಗಿ ಇರ್ತಕ್ಕಂತಹ, ಇದರಿಂದ ಬೇರೆ ಇರ್ತಕ್ಕಂತಹ ಒಂದು ದೇಶದಲ್ಲಿ ಎಲ್ಲವನ್ನು ದ್ರವ್ಯ ಗ್ರಹಣ. ದ್ರವ್ಯ ದೃಶ್ಯ, ಪದಾರ್ಥಗಳನ್ನೆಲ್ಲ ಅವನು ಅನುಭವಕ್ಕೆ ತಂದುಕೊಳ್ತಾನೆ. ಮತ್ತೆ ಇಷ್ಟೇ ಅಲ್ಲ ಸ್ವಾಮಿ, ಇದು ಅನುಭವ ತಾನೆ. ಆದರೆ ಶ್ರುತಿಯೂ ಕೂಡ ಹೇಳ್ತಾ ಇದೆ. ಏನಂತ ನೋಡಿ, ಬಹಿಷ್ಕುಲಾಯಾದಮೃತಶ್ಚರಿತ್ವ ಸಯ್ಯತೆ ಅಮೃತೋ ಯತ್ರ ಕಾಮಂ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಯಾವುದು? ಶ್ರುತಿ ಹೇಳ್ತಾ ಇದೆ. ಇದು ಯಾವ ಶ್ರುತಿ? ಬೃಹದಾರಣ್ಯಕ ಸ್ವಾಮಿ. ಬೃಹದಾರಣ್ಯಕ್ಕೆ ಹೇಳ್ತಾ ಇದ್ದೆ, ಹಿಂದೆ ನೀವೇ ಉದಾಹರಣೆ ಮಾಡಿದ್ದೀರ ಅದನ್ನ. ಏನಲ್ಲಿ? ಬಹಿಷ್ಕುಲಾಯಾತ್ ಬಹಿಷ್ಕುಲಾಯಾದಮೃತಶ್ಚರಿತ್ವ ಅಂತ ಹೇಳ್ತಾ ಇದ್ದೆ. ಏನು ಮಾಡ್ತಾನೆ ಅವನು ಇಲ್ಲಿ? ಪ್ರಾಣೇನ ರಕ್ಷನ್ ಅವರಂ, ಹೊಸದಾದ ಒಂದು ಪದ್ಯ ರೂಪ ಆಗಿರ್ತಕ್ಕಂಥ ಬೃಹದಾರಣ್ಯಕ್ಕೆ ಬರುತ್ತಲ್ಲ ಅದು. ಪ್ರಾಣೇನ ರಕ್ಷನ್ ಅವರಂ ಕುಲಾಯಂ ಅಮೃತಂಚರಿತ್ವ ಸ ಈಯತೆ ಅಮೃತೋ ಯತ್ರ ಕಾಮಂ ಹಿರಣ್ಮಯ ಪುರುಷ ಏಕ ಹಂಸಃ. ಸ್ಪಷ್ಟವಾಗಿ ಹೇಳಿದಾರಲ್ಲ ಸ್ವಾಮಿ. ಪ್ರಾಣೇನ ರಕ್ಷನ್ ಅವರಂ ಕುಲಾಯಂ. ಅವರಂ ಕುಲಾಯಂ, ಈ ಅವರ ಅಂದ್ರೆ ಕೀಳು ಮಟ್ಟದ, ಕೀಳಾಗಿರ್ತಕ್ಕಂತಹ, ಕುಲಾಯ ಅಂದ್ರೆ ದೇಹ, ಈ ಶರೀರವನ್ನ ರಕ್ಷಿಸ್ಕೊಂಡಿದೆ. ಯಾವಾಗ? ಸ್ವಪ್ನ ಕಾಲದಲ್ಲಿ. ಯಾವುದು ರಕ್ಷಿಸಿರತಕ್ಕಂಥದ್ದು? ಪ್ರಾಣೇನ, ಪ್ರಾಣಗಳು. ಅಲ್ಲಿ ಯಾಕೆ? ಯಾವ ಇಂದ್ರಿಯಗಳು ಇಲ್ಲ. ಸ್ವಪ್ನ ಕಾಲದಲ್ಲಿ ಇಲ್ಲಿಯ ಯಾವ ಇಂದ್ರಿಯಗಳು ಇಲ್ಲ ಅಲ್ಲಿ.
ಆದರೂ ಕೂಡ ಬದುಕಿರ್ತಾನೆ. ಹೇಗೆ ಬದುಕಿರ್ತಾನೆ? ಪ್ರಾಣೇನ ರಕ್ಷನ್ ಅವರಂ ಕುಲಾಯಂ. ಎಲ್ಲಿ ಪ್ರಶ್ನೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೆ, ಪ್ರಾಣಾಗ್ನಯ ಏವ ಏತಸ್ಮಿನ್ ಪುರೇ ಜಾಗೃತಿ. ಪ್ರಾಣಾಗ್ನಿಗಳು ಮಾತ್ರ ಪ್ರಾಣೋಪಾನ ಧ್ಯಾನದಾನ ಸಮಾನ, ಇವು ಮಾತ್ರ ಅದನ್ನ ಅಲ್ಲಿದ್ದುಕೊಂಡು ರಕ್ಷಣೆ ಮಾಡ್ತಾ ಇದೆ ಅವನ್ನ ಆಯಾ ಕಾಲದಲ್ಲಿ ಆ ಕಾಲದಲ್ಲಿ ಅಂತ ಹೇಳಿ ಅವಾಗೇನ ಹೀಗೆ ರಕ್ಷಿಸಿಕೊಂಡಿರತಕ್ಕಂಥ ಶರೀರ ಅದು ಬಹಿಷ್ಕುಲಾಯಾದ ಅಮೃತಂಚರಿತ್ವ. ಬಹಿಷ್ಕುಲಾಯಾಸ್ ಕುಲಾಯಾಸ್ ಬಹಿ ಅಂದ್ರೆ ಶರೀರದ ಹೊರಗಡೆ ಚರಿತ್ವ ಹೋಗಿ ಸ್ವಸ್ಥ ಇದ್ದೀರ ಸ್ವಾಮಿ, ಅಲ್ಲೇ ಅನುಭವಿಸ್ತಾನ. ಬಹಿಷ್ಕುಲಾಯ ಅಮೃತ ಚರಿತ್ವ ಅಂತ ಅದೇ ಉದ್ಧಾರ ಮಾಡ್ಬಿಟ್ಟ. ಈಯತೆ ಅಮೃತೋ ಎತ್ರ ಅಲ್ಲಿ ಅವನು ಈಯತೆ ಅಂದ್ರೆ ಗಚ್ಚತೆ ಅಂತ ಅರ್ಥ. ಇದು ಗತವಂತಕ್ಕಂಥ ಧಾತುವಿಂದ ಬರ್ತಕ್ಕಂಥದ್ದು. ಈಯತೆ ಅಂದ್ರೆ ಗಚ್ಚತಿ, ಇದು ಆತ್ಮನೇ ಪದ. ಗಚ್ಚತಿ ಅಂತಕ್ಕಂಥದ್ದು ಪರಸ್ಮಯ ಪದ. ಈಯತೆ ಅಮೃತೋ ಎತ್ರ ಅಲ್ಲಿ ಅವನು ಕಾಮವನ್ನ ಅವನು ಹುಡುಕೊಂಡು ಅಲ್ಲಿ ಕಾಮದ ಕಡೆ ಹೋಗ್ತಾನೆ, ಏನೋ ಅನುಭವಿಸ್ತಾನೆ ಒಟ್ಟು ಅಂತ ಸ್ಪಷ್ಟವಾಗಿ ಇರಲಿಲ್ಲ ಅಲ್ಲಿ ಅಂತೇಳಿ. ಇತಿ ಸ್ಥಿತಿಗತಿ ಪ್ರತ್ಯಯ ಭೇದಶ್ಚ ನ ಅನಿಷ್ಕ್ರಾಂತೆ ಜಂತವು ಸಾಮಂಜಸ್ಯಂ ಅಶ್ನುವೀತ ಇತಿ. ಹೀಗೆ ಸ್ಥಿತಿ ಬೇರೆ, ಗತಿ ಬೇರೆ, ಪ್ರತ್ಯಯ ಬೇರೆ. ಇದು ಅನಿಷ್ಕ್ರಾಂತೆ ಜಂತವು ಅಂದ್ರೆ ಏನು? ಈ ಶರೀರವನ್ನ ಬಿಟ್ಟು ಬೇರೆ ಕಡೆ ಹೋಗದ ಒಂದು ಜೀವಿಗೆ ಏನಾಗುತ್ತೆ? ಸಾಮಂಜಸ್ಯಂ ನ ಅಶ್ನುವೀತ. ಸಾಮಂಜಸ್ಯ ಮತ್ತೆ ಇದು ಸಮಂಜಸವಾಗಿ ತೋರೋದಿಲ್ಲ. ಶರೀರವನ್ನು ಬಿಟ್ಟು ಹೋಗದೆ ಇರ್ತಕ್ಕಂಥ, ನೀವು ಹೇಳ್ತಾ ಶರೀರದ ಹೊರಗಡೆ ಇರ್ತಾನೆ ಅಂತ, ಅವರಿಗೆ ಇದು ಹೊಂದೋದು ಸಮಂಜಸ ಆಗೋದಿಲ್ಲ. ಅವನು ಶರೀರ ಬಿಟ್ಟು ಹೊರಗಡೆ ಹೋಗಲೇಬೇಕು. ನೋಡಿ, ನಾವು ಈ ತರ್ಕದ ದೃಷ್ಟಿಯಿಂದ, ಅನುಭವ ದೃಷ್ಟಿಯಿಂದ, ಮತ್ತೆ ಶ್ರುತಿ ಪ್ರಾಣೇನ ರಕ್ಷನ್ನವರಂ ಕುಲಾಯಂ ಬಹಿಷ್ಕುಲಾಯ ಮೃತಂಚರಿತ್ವ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಬೃಹದಾರಣ್ಯಕೋಪನಿಷತ್ತು. ಅಷ್ಟೇ ಅಸ ಈಯತೆ ಅಮೃತೋ ಯತ್ರ ಕಾಮಂ, ಅಲ್ಲಿ ಎಲ್ಲಿ ಬಹಿಷ್ಕುಲಾಯಾತು ಅಂತ ಹೇಳಿದ್ದಾರಲ್ಲ ಸ್ವಾಮಿ. ಏನ್ ಹೇಳ್ತೀರ ಇದಕ್ಕೆ ಅಂದ್ಬಿಟ್ಟ. ಅದಕ್ಕೆ ಹೇಳ್ತಾರೆ ನೇತ್ಯುಚ್ಯತೆ. ಒಂದೇ ಮಾತು ಆಚೆ, ನೇತ್ಯುಚ್ಯತೆ. ಇಲ್ಲಪ್ಪ ತಥಾನ್ನ, ನೀ ಹೇಳಿದಲ್ಲ ಹಾಗೇನೂ ಇಲ್ಲ, ನೀನು ಹೇಳಿದ ಯಾವುದೂ ಕೂಡ ಸರಿಯಲ್ಲ ಅಂತ ಒಂದೇ ಮಾತು ಹೇಳ್ಬಿಟ್ಟು. ಹೇಗೆ ಸ್ವಾಮಿ? ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.